जयाच्या जनी जन्मनामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರು ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಿಪಾತ ಮಾಡುತ್ತಾ ಇಂದಿನ 6 ಸೆಪ್ಟೆಂಬರ್ ಶ್ರೀ ಮಹಾರಾಜರ ಪ್ರವಚನ ರಾಮಕರ್ತ ಎಂಬ ಭಾವನೆಯಿಂದ ಸಮಾಧಾನ ಸಿಗುತ್ತದೆ. ರಾಮಕರ್ತ ಎಂಬ ಭಾವನೆಯಿಂದ ಏನಪ್ಪ ಮಹಾರಾಜರು ನಮಗೇನನ್ನ ಬೋಧಿಸ್ತಾರಂದರೆ ಪ್ರತಿಯೊಂದು ಶಬ್ದವನ್ನು ನಾವು ಗಮನ ಇಟ್ಟು ಧ್ಯಾನದಿಂದ ಶ್ರವಣ ಮಾಡಬೇಕು. ಭಾವನೆಯಿಂದ, ಭಾವನೆ ಎಲ್ಲುಂಟು? ಮನಸ್ಸಿನಲ್ಲಿ. ಸೊ ಯಾರು ಮನವರಿಕೆ ಮಾಡ್ಕೋಬೇಕು? ರಾಮಕರ್ತ ಇದ್ದಾನೆ, ರಾಮಕರ್ತ ಇದ್ದಾನೆ, ರಾಮಕರ್ತ ಇದ್ದಾನೆ ಅನ್ನೋದನ್ನು ಈ ಮನಸ್ಸು ಮನವರಿಕೆ ಮಾಡ್ಕೋಬೇಕು. ಯಾಕೆಂದರೆ ಮನಸ್ಸಿಗೆ ಭ್ರಾಂತಿ ಹೊಂದಿರೋದು ನಾನು ಕರ್ತ, ನಾನು ಕರ್ತ, ನಾನು ಕರ್ತ. ಆದರೆ ನನಗಿನ್ನ ಒಂದು ಮೇಲ್ಪಟ್ಟಿರೋದು ಒಂದು ಶಕ್ತಿ, ಒಂದು ಹೈಯರ್ ಪವರ್, ಒಂದು ಡಿವೈನು, ಭಗವಂತ ಅನ್ನೋಣ, ಪರಮಾತ್ಮ ಅನ್ನೋಣ, ಆ ವಸ್ತು ಅನ್ನೋಣ, ಅದು ಕರ್ತ ಇದೆ. ಅದು ಈ ಸಂಪೂರ್ಣ ಬ್ರಹ್ಮಾಂಡವನ್ನು ನಡೆಸ್ತಾ ಇದೆ, ಅದರ ಕೈಯಲ್ಲಿ ಸತ್ಯ ಇದೆ ಅನ್ನೋದು ಮರ್ತು ಹೋಗಿದ್ದೀವಿ ನಾವು. ಹಾಗಾಗಿ ಆ ಭಾವನೆಯಿಂದ ನಮಗೆ ಸಮಾಧಾನ ಸಿಗುತ್ತದೆ. ಹಾಗಂದ್ರೆ ನಾವು ಪ್ರಶ್ನೆ ಮಾಡ್ಬೋದು, ಏನ್ರಿ ರಾಮಕರ್ತ ಅಂದ ಕೂಡಲೇ ಸಮಾಧಾನ ಸಿಗತ್ತಾ ನಮಗೆ? ಇಲ್ಲ. ಅದನ್ನೂ ಕೂಡ ಕೃಷ್ಣ ಪರಮಾತ್ಮ ಏನು ಹೇಳದ್ನಪ್ಪ ಬರೆದಿಟ್ಟಿದ್ದಾನೆ ಭಗವದ್ಗೀತೆಯಲ್ಲಿ. ಏನು? ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಒಂದು ದಿವಸ ನಾನು ರಾಮಕರ್ತ ರಾಮಕರ್ತ ಅಂದ್ಬಿಟ್ಟು 23 ತಾಸಿನ 23 hours 55 minutes ನಾನು ಕರ್ತ ಅಂದರೆ ಬರೋದಿಲ್ಲ. ನಿತ್ಯವಾಗಲೂ ಪ್ರತಿಯೊಂದು ಜೀವನ ಘಟನೆಯಲ್ಲಿ, ಪ್ರತಿಯೊಂದು ಸಿಚುವೇಶನ್ನಲ್ಲಿ, ಪ್ರತಿಯೊಂದು ಕಾಲಮಾನದಲ್ಲಿ, ಪ್ರತಿಯೊಂದು ಕ್ಷಣದಲ್ಲಿ ಅಪ್ಪ ನೀನೇನು ಮಾಡ್ತಾ ಇದೆಯೋ ಎಲ್ಲವೂ ನಿನ್ನಿಚ್ಛೆಯಂತೆ ನನ್ನ ಜೀವನ ನಡೀತಾ ಇದೆ ಎಂಬುವ ಭಾವನೆ ಇದ್ದಿದ್ದೇ ಆದರೆ ಸಮಾಧಾನ ಸಿಗುತ್ತದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ಬೆಳಗ್ಗಿನ ಸಮಯವು ನಿಜವಾಗಿಯೂ ಬಹಳ ಉತ್ತಮವಿರುತ್ತದೆ. ಈ ಸಮಯದಲ್ಲಿ ಯಾರಾದರೂ ಮಾನಸ ಪೂಜೆ ಮಾಡುತ್ತಾ ಇದ್ದರೆ ಅದು ಅತ್ಯಂತ ಸಫಲವಾಗುತ್ತದೆ. ಅತ್ಯಂತ. ಇದರಲ್ಲಿ ಕೆಲವು ನಾವು ಶಬ್ದ ಗಮನ ಹರಿಸ್ಬೇಕೇನು ಇಂಪಾರ್ಟೆಂಟ್, ಆ್ಯಸ್ ಇಫ್ ಒತ್ತು ಹೇಳ್ತಿದ್ದಾರೆ ಮಹಾರಾಜರು. ಅತ್ಯಂತ ಸಫಲ ಇರುತ್ತೆ, ಆಲ್ಮೋಸ್ಟ್ ಅಲ್ಟಿಮೇಟ್ ಸಕ್ಸಸ್ಫುಲ್ ಅಂತ. ಯಾಕೆ? ಬೆಳಗ್ಗೆ ಹೊತ್ತಿನಲ್ಲಿ ಎಲ್ಲ ಸೃಷ್ಟಿನಲ್ಲಿ ಒಂದು ಸ್ತಬ್ಧತೆ ಇರುತ್ತೆ, ಕಾಮ್ ಆ್ಯಂಡ್ ಸೈಲೆನ್ಸ್. ಆ ಮುಂಜಾನೆ 4 ಗಂಟೆ 5 ಗಂಟೆ ಹೊತ್ತಿನಲ್ಲಿ ನಾವು ಎದ್ದಾಗ, ಮುಂಜಾನೆ ಹೊತ್ತಿನಲ್ಲಿ ಎದ್ದ ಕೂಡಲೇ ಏನಪ್ಪ ನಮ್ಮ ಗಮನಕ್ಕೆ ಬರುತ್ತೆ ಅಂದರೆ ಜನ ವಾಟ್ಸಪ್ಪು ನೋಡೋದ್ರಲ್ಲಿ ಯಾರು ಮೆಸೇಜ್ ಹಾಕಿದ್ದಾರೆ ಅನ್ನೋದ್ರಲ್ಲಿ ನಮ್ಮ ಗಮನ ಜಾಸ್ತಿ ಹರಿಯುತ್ತದೆ ವಿನಃ ಆ ಪ್ರಶಸ್ತವಾದ ಸಮಯ ಯಾವುದಕ್ಕೆ ನಾವು ಬ್ರಾಹ್ಮಿ ಮುಹೂರ್ತ ಅಂತೀವಿ, ಆ ಸಮಯದಲ್ಲಿ ದೇವಿ ದೇವಾನಗಳು ಎಲ್ಲರೂ ನಮಗೆ ಆಶೀರ್ವಾದ ಮಾಡಲಿಕ್ಕೆ, ಅಂದರೆ ನಮ್ಮ ಮನಸ್ಸಿನ ಮೇಲೆ ಒಳ್ಳೆಯ ಪರಿಣಾಮ ಉಂಟು ಮಾಡೋಕ್ಕೆ, ಎನರ್ಜೆಟಿಕ್ ಮಾಡಲಿಕ್ಕೆ ಅದು ಆವಾಗ ಮಾನಸ ಪೂಜೆ ಅಂದರೆ ಏನು? ಎಲ್ಲವೂ ಮನಸ್ಸಿನಿಂದ ನಾವು ಊಹಾ ಮಾಡಿಕೊಂಡು ಏನೇನು ವಸ್ತುಗಳು ನಾವು ಪರಮಾತ್ಮನಿಗೆ ಸಮರ್ಪಿಸ್ತೀವೋ ಅದೆಲ್ಲ ಮೆಂಟಲಿ ಯು ಹ್ಯಾವ್ ಟು ಇಮ್ಯಾಜಿನ್. ಆವಾಗ ಸಫಲ ಆಗುತ್ತೆ. ಬಿಕಾಸ್ ಇಟ್ ಗಿವ್ಸ್ ಯು ದ ಮೈಂಡ್ ಟು ಇಮ್ಯಾಜಿನ್. ಈಗ ನಾವು ಹೇಗೆ ನಮ್ಮ ಮನಸ್ಸು ಇಮ್ಯಾಜಿನೇಷನ್ ಮಾಡ್ತಾ ಇರುತ್ತೆ, ಅವ್ರ ಬಗ್ಗೆ ಇವ್ರ ಬಗ್ಗೆ, ಅವ್ರ ವಿಚಾರ ಇವ್ರ ವಿಚಾರ, ಅವರು ನನಗೆ ಏನಂದಿದ್ರು ಅಂತ ನಾನು ಇಮ್ಯಾಜಿನ್ ಮಾಡ್ಕೋತಾ ಇಲ್ಲಿ ಕೂತಿರ್ತೀನಿ. ಅದೇ ರೀತಿಯಲ್ಲಿ ಮಾನಸ ಪೂಜೆಯಲ್ಲೂ ಕೂಡ ನನ್ನ ಮನಸ್ಸು ಇಮ್ಯಾಜಿನ್ ಮಾಡಬೇಕು. ಹೂವಿದೆ ಕಣ್ಮುಂದೆ, ಹಣ್ಣಿದೆ ನೈವೇದ್ಯಕ್ಕೆ, ಧೂಪ ದೀಪಾರ್ತಿಗಳೂ ಇದೆ, ಭಗವಂತನನ್ನ ಒಂದು ಚೌಕದ ಮೇಲೆ ಅವರ ಪಾದುಕನ, ಪರಮಾತ್ಮಂದು ಪಾದುಕ ಇಟ್ಟಿದ್ದೀನಿ, ಗುರು ಮಹಾರಾಜರು ಪಾದುಕ ಇಟ್ಟಿದ್ದೀನಿ, ಇಲ್ಲ ಮೂರ್ತಿ ಇಟ್ಟಿದ್ದೀನಿ, ಅಭಿಷೇಕ ಮಾಡುತ್ತೇನೆ, ಸ್ನಾನ ಮಾಡಿಸ್ತೀನಿ, ಪಂಚಾಮೃತ ಸ್ನಾನ ಮಾಡಿಸ್ತೀನಿ, ಕ್ಷೀರಾಭಿಷೇಕ ಮಾಡುತ್ತೇನೆ. ಮತ್ತು ನನಗೆ ಏನೇನು ಇಷ್ಟ ಬರುತ್ತೋ ಅರ್ಪಣೆ ಮಾಡಬೇಕು ಅಂದರೆ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮಾಣಿಕ್ಯ ಏನೇನು ನಾನು ನನ್ನ ಗುರುನಾಥನಿಗೆ ಅರ್ಪಣೆ ಮಾಡ್ಬೋದು ಮನಸ್ಸಿನಲ್ಲಿ ಅದನ್ನು ಎಲ್ಲವನ್ನೂ ತಂದು ಕಲ್ಪಿಸಿ ನಾನು ಎಲ್ಲವೂ ಕಲ್ಪಯಾಮಿ, ಪೂಜೆಯಾಮಿ, ಸಮರ್ಪಯಾಮಿ, ಮನಸ್ಸಿನಲ್ಲೇ ಎಲ್ಲವನ್ನು ಮಾಡಿದ್ರೆ ನಮ್ಮ ಮನಸ್ಸು ಅಲ್ಲಿ ಏಕಾಗ್ರಚಿತ್ತ ಆಗತ್ತೆ. ಬೇರೆ ಜನರು ಈ ಸಮಯದಲ್ಲಿ ಮಲಗಿರಬಹುದು, ಇನ್ನೂ ಕೆಲವರು ಮನೋರಾಜ್ಯದಲ್ಲಿ ಮುಳುಗಿರಬಹುದು. ಆದರೆ ನೀವು ಸಾಧನೆ ಮಾಡುವುದು ಬಹಳ ಉತ್ತಮ.
ಬೆಳಗಿನಿಂದ ರಾತ್ರಿ ಮಲಗುವವರೆಗೂ ರಾಜನೇ ಆಗಿರಲಿ ಅಥವಾ ರಂಕನೇ ಆಗಿರಲಿ ಎಲ್ಲರದ್ದು ಒಂದೇ ಧಡಪಡ ನಡೆಯುತ್ತಿದೆ. ಅದೇನೆಂದರೆ ಸಮಾಧಾನ ಪಡೆಯುವುದು. ನಾವೆಲ್ಲರೂ ಒಂದೇ ಧಡಪಡಿಕೆ ಅಂದರೆ ಏನು, ಜಗಳರಿ ಮಾಡ್ತಿದ್ದೀವಿ. ಏನು ಸಿಗಬೇಕಪ್ಪ ನಮಗೆ? ಸಮಾಧಾನ. ನಾವೆಲ್ಲರೂ ಒಂದು ಟೂರಿಗೆ ಟ್ರಿಪ್ಪಿಗೆ ಹೋಗಿ ಬರ್ತೀವಿ ಅಂದ್ಕೊಳ್ಳೋಣ. ಹೋಗಿ ಬಂದಮೇಲೆ ನಮ್ಮ ಮನೆಯಲ್ಲಿ ಬೀಗ ತೆಕ್ಕೊಂಡು ಬಂದು ನಮ್ಮ ಸೋಫಾ ನಮ್ಮ ಬೆಡ್ ಮೇಲೆ ಕೈ ಕಾಲು ಹರಡ್ಕೊಂಡು ಕೂತಾಗ ಏನುಂಟಾಗತ್ತೆ ನಮಗೆ? ಸಮಾಧಾನ. ಎಷ್ಟೇ ಹೋಟೆಲಿನ ಕುರ್ಚಿ ಎಷ್ಟೇ ಚಂದ ಇರಬಹುದು, ಎಷ್ಟೇ ಹೋಟೆಲಿನ ಬೆಡ್ರೂಮ್ಸ್ ಎಲ್ಲ ಚಂದ ಇರಬಹುದು, ಆದರೆ ಕಡೆಗೆ ವಿ ಫೀಲ್ ಸೆಕ್ಯೂರ್ ಆ್ಯಂಡ್ ಪೀಸ್ ಆ್ಯಟ್ ಅವರ್ ಹೋಮ್. ನಮ್ಮ ಮನೆಯಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ಹಾಸಿಗೆ, ನಮ್ಮ ದಿಂಬು, ನಮ್ಮ ಹೊದಿಗೆಯಲ್ಲಿ ನಮಗೇನು ಆನಂದ ಸಮಾಧಾನ ಉಂಟಾಗತ್ತೋ ಹೊರಗೆ ಎಲ್ಲವೂ ಸಿಗೋದಿಲ್ಲ. ಹಾಗೆಯೇ ಯಾವಾಗ ಮನಸ್ಸು ಎಲ್ಲಿ ತನಕ ಪರಮಾತ್ಮನಲ್ಲಿ ಅಂದರೆ ತನ್ನ ಸ್ವಂತದ ಮನೆಯಲ್ಲಿ ಹೋಗಿ ಲಯ ಆಗೋದಿಲ್ವೋ ಆತ್ಮಾರಾಮನಲ್ಲಿ, ಅಲ್ಲಿವರೆಗೂ ಈ ಧಡಪಡಿಕೆ ನಿಲ್ಲುವುದಿಲ್ಲ. ಪ್ರತಿಯೊಬ್ಬನ ಜೀವನದಲ್ಲಿ ಸಮಾಧಾನದ ಒಲವು ಇದ್ದೇ ಇರುತ್ತದೆ. ಎವ್ರಿಬಡಿ ಲವ್ಸ್ ಪೀಸ್. ಯಾವ ಮನುಷ್ಯನಿಗೆ ಬೇಡ? ಒಬ್ಬ ಭಿಕ್ಷುಕನಿಂದ ಹಿಡಿದು ಕೂಡ, ಭಿಕ್ಷುಕ ಬೆಳಗ್ಗಿಂದ ಭಿಕ್ಷೆ ಬೇಡಿ ಬೇಡಿ ಸಾಕಾಗೋಗಿರ್ತಾನೆ. ಕಡೆಗೆ ಒಂದು ಮನೆಯಲ್ಲಿ ಏನಾದ್ರು ಸಿಕ್ಕಿದ್ರೆ ಹೋಗಿ ಅವನೇನು ಮಾಡ್ತಾನೆ, ತಿಂದು ಒಂದು ಗಿಡದ ಕೆಳಗಡೆ ಹಾಯಾಗಿ ಮಲ್ಕೊಂಡಿರ್ತಾನೆ. ಅವಾಗ ಏನಾಗುತ್ತೆ ಅವನಿಗೆ? ಸಮಾಧಾನ ಆಗ್ತಿರುತ್ತೆ ಅವನಿಗೆ. ಹೊಟ್ಟೆ ತುಂಬತಪ್ಪ, ನೀರು ಕುಡಿದ್ನಪ್ಪ, ಹಾಯಾಗಿ ಮಲ್ಕೊಂಡಿರ್ತಾನೆ. ನಾವು ನೋಡ್ತೀವಿ, ಅಯ್ಯೋ ಇದೆಪ್ಪ ಹಿಂಗೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ರಸ್ತೆ ಮೇಲೆ ಇವ್ನು ಬಿಸಿಲಲ್ಲಿ. ಯಾಕೆಂದ್ರೆ ನಿಮ್ಗೆ ಹೊಟ್ಟೆ ತೃಪ್ತಿ ಆಯಿತು, ಸಮಾಧಾನ ಆಯಿತು, ಮಲ್ಕೊಂಡಿದ್ದಾನೆ. ಅಂದರೆ ಒಲವು ಎಲ್ಲರಿಗೂ ಒನ್ ಆ್ಯಂಡ್ ಒನ್, ಇಟ್ ಈಸ್ ಸೇಮ್. ವಾಸ್ತವಿಕವಾಗಿ ನಿಜವಾದ ಸಮಾಧಾನವು ಏನನ್ನೂ ಅವಲಂಬಿಸಿರುವುದಿಲ್ಲ. ರಾಮನೇ ಕರ್ತ ಎಂಬ ಭಾವನೆಯನ್ನು ಹೊಂದಿರುವುದರಿಂದಲೇ ಅದು ಸಿಗುತ್ತದೆ. ಸಮಾಧಾನ ಸಂಪಾದಿಸುವ ಒಂದು ಅತ್ಯಂತ ಸುಲಭ ಸಾಧನೆ ಅಂದರೆ ಸರ್ವಸಂತರು ತಮ್ಮ ಸ್ವತಃ ಅನುಭವ ಪಡೆದುಕೊಂಡು ನಮಗೆ ಹೇಳಿರುತ್ತಾರೆ. ಸಂತರು ನಮ್ಮ ಮೇಲೆ ಎಷ್ಟು ಉಪಕಾರ ಮಾಡಿದಾರ್ರಿ ಅಂದರೆ, ಅವರ ಮಾರ್ಗವನ್ನು ಮಾಡೋದು, ಕ್ರಮಣವನ್ನು ಮಾಡಿ, ಮೀನ್ಸ್ ಜರ್ನಿಯನ್ನು ಮಾಡಿ ಏನು ಮಾಡಿದ್ರು, ನಮಗೇನು ಕೊಟ್ಟರು? ಅಪ್ಪ ನಾನಿಷ್ಟು ಕಷ್ಟಪಟ್ಟಿದ್ದೀನಿ. ಸಮರ್ಥ ರಾಮದಾಸರು 13 ಕೋಟಿ ರಾಮನಾಮ ಮಾಡಿದ್ರು, ಗಾಯತ್ರಿ ಪುರಶ್ಚರಣ ಮಾಡಿದ್ರು, ಎಷ್ಟು ಕೋಟ್ಯಾನುಕೋಟಿ ಸಂತರು ಕೋಟ್ಯಾನುಕೋಟಿ ಜಪಗಳನ್ನು ಮಾಡಿ ಅದನ್ನು ನಮಗೇನು ಸುಲಭ ಮಾಡಿಕೊಟ್ರು. ಈ ಸಾಧನೆ, ದೊಡ್ಡ ದೊಡ್ಡ ಸಾಧನೆ, ತಪಶ್ಚರ್ಯ ಮಾಡಬೇಡ್ರಪ್ಪ, ಸುಲಭವಾಗಿ ನಿಮ್ಮ ಮನೆ ತನಕ ಬಂದು ಸಾಧನೆಯನ್ನು ಕೊಟ್ಟರು. ಏನಪ್ಪ? ನಾಮಸ್ಮರಣೆ. ಅದೇನೆಂದರೆ ನಾಮಸ್ಮರಣೆ. ನಿಜವಾದ ನೀರಡಿಕೆ ಆಗಿದ್ದರೆ ಸಹಜವಾಗಿ ಯಾವುದೇ ನದಿಯ ನೀರನ್ನು ಕುಡಿದರೂ ನೀರಡಿಕೆ ಹೋಗುತ್ತದೆ. ಅದರಂತೆ ನಿಜವಾದ ತಳಮಳ ಇದ್ದಿದ್ದರೆ ಸಹಜವಾಗಿ ನಾಮಸ್ಮರಣೆ ಮಾಡುವುದರಲ್ಲಿ ಸಮಾಧಾನ ಪ್ರಾಪ್ತವಾಗುತ್ತದೆ. ಬೆಳಗ್ಗಿನ ಸಮಯವು ಅಭ್ಯಾಸಕ್ಕೆ ಉತ್ತಮವಾದದ್ದೆಂದೇ ಹೇಳಿರುತ್ತಾರೆ. ಆದ್ದರಿಂದ ನಾವು ಕೂಡ ಈ ನಾಮಸ್ಮರಣೆಯ ಅಭ್ಯಾಸವನ್ನು ಬೆಳಗಿನಿಂದಲೇ ಪ್ರಾರಂಭಿಸೋಣ. ಕಾಕಡಾರತಿ ಆಯಿತೆಂದರೆ ದೇವರ ಸ್ಮರಣೆಯನ್ನು ಮುಗಿಸಬೇಕೆಂದು ಅರ್ಥವಲ್ಲ, ಅಥವಾ ನಿರಂತರ ಕಾಕಡಾರತಿಯನ್ನು ಮಾಡುತ್ತಿರಬೇಕೆಂದು ಅಲ್ಲ. ಸೊ ಯು ಹ್ಯಾವ್ ಟು ಮೇಕ್ ಎ ಡಿಮಾರ್ಕೆಟಿಂಗ್ ಲೈನ್. ಕಾಕಡಾರತಿ ಮುಗೀತ್ರಿ, ಇನ್ನೆಲ್ಲ ಸಾಮಾನು ಗಂಟು ಕಟ್ಬಿಟ್ಟು ಮುಗೀತು, ಇನ್ನು ಭಗವಂತನ ಸ್ಮರಣೆ ನಾಳೆ ಕಾಕಡಾರತಿ ತನಕ ಮಾಡೋದಿಲ್ಲ, ಹಂಗಲ್ಲ. ಇಲ್ಲ ಕಾಕಡಾರತಿನೇ ಮಾಡ್ತಾ ಇರ್ತೀನಿ, ಮುಂದೇನೂ ಕೆಲಸ ಮಾಡೋದಿಲ್ಲ, ಹಂಗೂ ಇಲ್ಲ. ಭಗವಂತನ ಅಖಂಡ ಸ್ಮರಣೆ ಹಾಗೂ ಭಾವವಿರಬೇಕು. ಅಖಂಡ ಸ್ಮರಣೆ ಎಲ್ಲಿರಬೇಕು? ಮನಸ್ಸಿನಲ್ಲಿ. ಅಪ್ಪ ನೀನೆಲ್ಲ ಮಾಡ್ತಿದ್ಯಾ ಕಣಪ್ಪ, ನೀನೆಲ್ಲ ಮಾಡ್ತಿದ್ಯಾ ಕಣಪ್ಪ, ನಾನು ಒಂದು ಪಾತ್ರಧಾರಿ ಇದ್ದೀನಿ. ಈಗ ವೇಷ ಹಾಕ್ಕೊಂಡು ಕಾಕಡಾರತಿ ಮಾಡುವಾಗ ನಾನು ಭಕ್ತನಾಗಿರ್ತೇನೆ. ಕಾಕಡಾರತಿ ಮುಗಿಸು, ಮತ್ತೆ ಡ್ರೆಸ್ ಚೇಂಜ್ ಮಾಡು, ಮತ್ತೆ ಹೆಂಡತಿ ಆದೆ, ಅಮ್ಮ ಆದೆ, ಆಪ್ತೇಷ್ಟ್ರ ಆದೆ, ಸಖಿ ಆದೆ, ಫ್ರೆಂಡ್ ಆದೆ, ಕೊಲೀಗ್ ಆದೆ. ಆಯಾ ಪಾತ್ರವನ್ನು ಧಾರಣೆ ಮಾಡುವಾಗಲೂ ಕೂಡ ಅಪ್ಪ ನೀನು ಈ ಪಾತ್ರವನ್ನು ವಹಿಸಲಿಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ಯಾ, ಅದನ್ನು ನಾನು 100ಕ್ಕೆ 100 ಭಾಗ ನಿನಗೆ ಸಮರ್ಪಣೆ ಮಾಡುತ್ತೇನೆ. ಇದರಲ್ಲಿಯೇ ಎಲ್ಲವೂ ಅಡಕವಾಗಿರುತ್ತದೆ. ನೀವು ಅತ್ಯಂತ ಆಸ್ಥೆಯಿಂದ ಹಾಗೂ ತಳಮಳದಿಂದ ಈ ಅಭ್ಯಾಸ ನಡೆಸುವಿರೆಂದು ನನಗೆ ವಿಶ್ವಾಸವಿರುತ್ತದೆ. ಇದರಿಂದ ರಾಮನು ನಿಮ್ಮ ಕಲ್ಯಾಣ ಮಾಡುತ್ತಾನೆ. ನಾವು ನಾಮ ತೆಗೆದುಕೊಳ್ಳುವಾಗ ಬೇರೆ ವಿಚಾರಗಳು ಮನಸ್ಸಿನಲ್ಲಿ ಬರುತ್ತದೆ ಎಂಬ ಎಲ್ಲರೂ ತಕರಾರು ಇರುತ್ತದೆ. ಆದರೆ ನಾವು ಅವುಗಳ ಕಡೆಗೆ ಗಮನ ಕೊಡಬಾರದು. ಹೇಗೆಂದರೆ, ಒಬ್ಬ ಮನುಷ್ಯನು ದಾರಿಯಲ್ಲಿ ಹೊರಟಾಗ ಆ ದಾರಿಯಲ್ಲಿ ಯಾರು ಭೇಟಿಯಾಗಬೇಕೆಂಬುದು ಅವನ ಅಧೀನದಲ್ಲಿ ಇರುವುದಿಲ್ಲ. ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾವುದೋ ಊರಿಗೆ ಹೋಗೋಣ, ಮಾರ್ಕೆಟಿಗೆ ಹೋಗೋಣ, ಸುಮ್ಮನೆ ರಸ್ತೆಯಲ್ಲಿ ವಾಕಿಂಗಿಗೆ ಹೋಗೋಣ.
ಆವಾಗ ನಮಗೆ ಯಾರು ಭೇಟಿಯಾಗ್ತಾರೆ? ಫ್ರೆಂಡ್ ಭೇಟಿಯಾಗ್ಬೋದು, ಯಾರ ಜೊತೆ ಒಂದು ಮನಸ್ತಾಪ ಆಗಿರ್ಬೋದು ಅವ್ರು ಭೇಟಿಯಾಗ್ಬೋದು, ಯಾರು ಬೇಕಾದಷ್ಟು ಜನ ಭೇಟಿ ಆಗ್ತಿರ್ತಾರೆ ನಮಗೆ. ಅದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ. ಅಲ್ಲದೆ ಯಾರಾದರೂ ಅವನನ್ನು ನಿನಗೆ ದಾರಿಯಲ್ಲಿ ಯಾರ್ಯಾರು ಭೇಟಿಯಾದರು ಎಂದು ಕೇಳಿದರೆ ಅವನು ಆ ಕಡೆಗೆ ನನ್ನ ಗಮನ ಇರಲಿಲ್ಲ ಎಂದು ಅನ್ನುತ್ತಾನೆ. ನಾವು ರಸ್ತೆಯಲ್ಲಿ ಹೋಗ್ತೀವಿ, ಎಷ್ಟು ಜನ ಹೋಗ್ತಿರ್ತಾರೆ ಬರ್ತಿರ್ತಾರೆ, ಯಾರ ಜೊತೆ ಟಕರಾವಾಗತ್ತೆ, ಯಾರೋ ದೂಕ್ ಹೋಗ್ಬೋದು, ಹೋಗುವಾಗ ಯಾರೋ ನಗಬಹುದು. ಸೊ ಎಲ್ಲರ ಕಡೆ ನಮ್ಮ ಗಮನ ಇರುತ್ತಾ? ಇಲ್ಲ. ನಮ್ಮ ಗಮನ ನಮ್ಮ ಕೆಲಸ ಏನು ಹೋಗಬೇಕಾಗಿತ್ತು, ಒಂದು ಹೂ ತರಬೇಕು, ಹಣ್ಣು ತರಬೇಕು, ಒಂದು ಕೆಲಸ ಮಾಡೋಕ್ಕೆ ಹೋಗಬೇಕು, ಅಷ್ಟರದ್ದು ಕಡೆ ಮಾತ್ರ ನಮ್ಮ ಫೋಕಸ್ ಇರುತ್ತೆ. ಗಮನ ದಾರಿ ಎಂದು ಅನ್ನುತ್ತಾನೆ. ಅದರಂತೆ ನಾವು ನಮ್ಮ ನಾಮ ತೆಗೆದುಕೊಳ್ಳುವಾಗ ಬರುವ ವಿಚಾರಗಳ ಕಡೆ ಉದಾಸೀನರಾಗಬೇಕು. ಅವುಗಳ ಬೆನ್ನು ಹತ್ತಬಾರದು ಅಥವಾ ಅವುಗಳ ಬಗ್ಗೆ ವಿಚಾರ ಮಾಡುತ್ತಾ ಸಮಯವನ್ನು ವ್ಯರ್ಥ ಕಳೆಯಬಾರದು. ನಾನು ವಿಚಾರಗಳನ್ನು ಮರೆಯಬೇಕು ಎಂದ ಅನ್ನುವುದರಿಂದ ಅವುಗಳ ವಿಸ್ಮರಣೆ ಆದೀತೆ. ನಾಮದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಬೇಕು. ಅಂದರೆ ತಾನಾಗಿಯೇ ವಿಚಾರಗಳು ವಿಸ್ಮರಣೆಯಾಗುತ್ತದೆ ಹಾಗೂ ಮುಂದೆ ಅವು ಬರದಂತೆ ಆಗುತ್ತದೆ. ಒಮ್ಮೆ ಮಾರ್ಗ ತಪ್ಪಿತೆಂದರೆ ತಪ್ಪಿದ ಮಾರ್ಗದಲ್ಲಿ ವಿರುದ್ಧ ದಿಶೆಯಲ್ಲಿ ನಡೆಯಬೇಕಾಗುತ್ತದೆ ಹಾಗೂ ಯೋಗ್ಯ ಮಾರ್ಗ ಸಿಕ್ಕ ಮೇಲೆ ಆ ಮಾರ್ಗದಲ್ಲಿ ನಡೆಯಬೇಕು. ಒಮ್ಮೆ ಪ್ರಪಂಚದಲ್ಲಿ ನಮಗೆ ಅರ್ಥ ಆಯಿತು, ಪ್ರಪಂಚ ತಪ್ಪು ಮಾರ್ಗ ಇದೆ ನಮ್ಮದು, ಪ್ರಪಂಚದ ಆಸಕ್ತಿ, ಪ್ರಪಂಚದ ಮೋಹ ಇದು ನಮ್ಮ ಹಾದಿ ಅಲ್ಲ, ಇಲ್ಲಿ ಪುನಃ ಗುಂಡಿದಲ್ಲಿ ಬೀಳ್ತಾ ಇದ್ದೀವಿ, ನಾವು ದಾರಿ ತಪ್ತಾ ಇದ್ದೀವಿ ಅಂದರೆ ಅದರ ವಿರುದ್ಧ ದಿಶೆಯಲ್ಲಿ ಹೋಗಬೇಕು. ಎಲ್ಲಿ ಹೋಗ್ಬೇಕಪ್ಪ? ಸಂತರ ಹತ್ರ ಹೋಗಬೇಕು, ಸಾಧು ಸಜ್ಜನರ ಹತ್ರ ಹೋಗಬೇಕು, ಯಾರು ನಮಗೆ ಯೋಗ್ಯ ದಿಶಾ ತೋರಿಸ್ತಾರೆ. ನೀನು ಹಾದಿ ತಪ್ಪಿದ್ಯಪ್ಪ, ಆ ದಿಶಾನಿಂದಲ್ಲ, ಅಲ್ಲಿಂದ ಹೋದರೆ ನಿನ್ನ ಡೆಸ್ಟಿನೇಷನ್ ಪರಮಾತ್ಮ, ನಿನ್ನ ಜೀವನ ಮುಕ್ತಿ ಸಿಗುವುದಿಲ್ಲ. ಇದೇ ಅಭ್ಯಾಸವಾಗಿರುತ್ತದೆ. ಈ ರೀತಿ ಧ್ಯೇಯ ಸಾಧಿಸುವವರು ಮಾಡುತ್ತಿರುವುದೇ ತಪಶ್ಚರ್ಯ ಆಗಿರುತ್ತದೆ. ಹಿಂಗೆ ಧ್ಯೇಯ ಸಾಧಿಸ್ತಾ ಮೀನ್ಸ್ ಯುವರ್ ಗೋಲ್ ಯು ಶುಡ್ ಹ್ಯಾವ್ ಎ ಫಸ್ಟ್ ಫರ್ಮ್ ಗೋಲ್. ನನ್ನ ಗೋಲ್ ಉದ್ದೇಶ ಏನು ಅದು ನನಗೆ ಗೊತ್ತಿರಬೇಕು. ಉದ್ದೇಶನೇ ಗೊತ್ತಿಲ್ಲ ಅಂದರೆ ನಾವು ಜೀವನ ಹಿಂಗೆ ಕಳೆದು ಹೋಗುತ್ತೆ. ಒಂದು ದಿವಸ ಆಯಾರಾಮ್ ಗಯಾರಾಮ್ ಥರ ನಾವು ಹಾಗೆ ಎಲ್ಲರ ಥರ ಬದುಕಿದ್ದೀವಿ, ಎಲ್ಲರ ಥರ ಸಾಯ್ತೀವಿ. ಆದರೆ ನಿಜ ಜೀವನದ ಪ್ರಯೋಜನ ಏನು ಅದನ್ನು ತಿಳ್ಕೊಂಡು ಮಾಡಿದ್ದೆ ಆದರೆ ಅದು ತಪಶ್ಚರ್ಯ ಆಗುತ್ತದೆ. ಬ್ರಹ್ಮಾನಂದ ಮಹಾರಾಜರು ನಿಜವಾದ ತಪಶ್ಚರ್ಯ ಮಾಡಿದರು. ಅವರು ಇಷ್ಟು ದೊಡ್ಡ ವಿದ್ವಾಂಸರು, ಆದರೆ ಅವರು ತಮ್ಮ ಎಲ್ಲ ಬುದ್ಧಿಯನ್ನು ರಾಮಚರಣದಲ್ಲಿ ಸಮರ್ಪಿಸಿದರು. ಜಗತ್ತಿನಲ್ಲಿಯ ಉಳಿದಿದ್ದು ವಿಷಯಗಳಿಗಿಂತಲೂ ಇದನ್ನು ಮಾಡುವುದರಿಂದಲೇ ನಿಶ್ಚಿತವಾಗಿ ತಮ್ಮ ಕಲ್ಯಾಣವಾಗುತ್ತದೆ ಎಂದು ಅನಿಸಿದ್ದರಿಂದಲೇ ಅವರು ಈ ಮಾರ್ಗವನ್ನು ಸ್ವೀಕರಿಸಿದರು ಹಾಗೂ ಅದಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡರು. ಬ್ರಹ್ಮಾನಂದ ಮಹಾರಾಜರಂದರೆ ಮಹಾರಾಜರವರ ಸತಶಿಷ್ಯರು. ಆದ್ದರಿಂದ ದೊಡ್ಡ ಸಾಧಕರು ಯಾವ ಮಾರ್ಗದಿಂದ ಹೋಗಿರುತ್ತಾರೋ ನಾವು ಕೂಡ ಆ ಮಾರ್ಗದಲ್ಲಿಯೇ ನಡೆಯಬೇಕು. ಇದರಲ್ಲಿಯೇ ನಮ್ಮ ಕಲ್ಯಾಣವಿರುತ್ತದೆ. ಇಂದಿನ ಬೋಧವಚನ: ನಾಮದಲ್ಲಿಯೇ ಇದ್ದುಕೊಂಡು ರಾಮನೇ ಕರ್ತ ಎಂಬ ಭಾವನೆಯನ್ನು ದೃಢಪಡಿಸಿಕೊಳ್ಳಿರಿ. ಭಾವನೆ ದೃಢ ಆಗಬೇಕು ಅಂದರೆ ಏನು ಮಾಡಬೇಕು? ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡಿದ್ರೆ ಏನಾಗುತ್ತೆ? ಭಾವನೆ ದೃಢ ಆಗತ್ತೆ. ಸತತವಾಗಿಯೂ ರಾಮ ನನ್ನ ಸುತ್ತಮುತ್ತಲ ಒಳಗೂ ಹೊರಗೂ ಇದ್ದಾನೆ, ನನ್ನನ್ನು ಸಂರಕ್ಷಿಸ್ತಾನೆ, ನನ್ನ ಕಾಪಾಡುತ್ತಾನೆ, ನನ್ನ ಉದ್ಧಾರ ಮಾಡುತ್ತಾನೆ, ಕಲ್ಯಾಣ ಮಾಡುತ್ತಾನೆ ಅಂತ ಭಾವನೆ ದೃಢ ಆಗ್ತಾ ಹೋಗುತ್ತೆ. ಅದಕ್ಕೆ ಆ ನಾಮಸ್ಮರಣೆಯನ್ನು ಸತತ ಮೀನು ಹೆಂಗೆ ನೀರು ಕುಡಿತಾ ಇರುತ್ತೋ ಆ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.